ಸಲೂರಮ್ ವೆಲ್ಕಮ್ ಬ್ಯಾಕ್ ಟು ದ ರಾನಿ ಯೂಟ್ಯೂಬ್ ಚಾನೆಲ್ ಗೈಸ್. ಆ್ಯಕ್ಚುಲಿ ಇವಾಗ ನಾವು ಸೀಮಂತದ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಗಿ ಆ್ಯಕ್ಚುಲಿ ನೀವು ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ದೀರಾ ಅನ್ಕೋತೀನಿ ಎಷ್ಟು ಕಷ್ಟ ಆಯಿತು ಅಂತ ಇದೆಲ್ಲ. ಸೊ ಆಲ್ಮೋಸ್ಟ್ ನಿನ್ನೆ ರಾತ್ರಿ ಒಂದು 12:30 ತನಕ ಈ ಡೆಕೋರೇಷನ್ನ ಮಾಡಿದ್ದೀವಿ. ಆಮೇಲೆ ಈ ಬೆಳಿಗ್ಗೆ ಈ ಚೇರ್ ಬಂತು, ಅದಾದಮೇಲೆ ಮೇಲ್ಗಡೆ ಶಾಮಿಯಾನ ಮತ್ತು ಊಟ ಟೇಬಲ್ ಎಲ್ಲ ಬಂದಿದೆ. ಇವಾಗ ನಾವು ಕಂಪ್ಲೀಟಾಗಿ ರೆಡಿಯಾಗಿ, ಸೊ ಇದು ಔಟ್ಫಿಟ್ ಅಲ್ಲ, ಓಕೆನಾ. ಅಂದರೆ ನಮ್ಮ ಮನೆ ದೇವ್ರು ಬಂದು ನಂಜುಂಡೇಶ್ವರ. ಸೊ ಹಾಗಾಗಿ ನಮ್ಮ ಊರಲ್ಲೇ ನಂಜುಂಡೇಶ್ವರ ದೇವಸ್ಥಾನ ಇದೆ ದೊಡ್ಡದಾಗಿ. ಸೊ ಹಾಗಾಗಿ ಫಸ್ಟು ಅಲ್ಲೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಇವತ್ತಿನ ಕಾರ್ಯ ಏನು ತೊಂದರೆ ಆಗದೆ ಎಲ್ಲನೂ ಒಳ್ಳೇದಾಗಲಿ ಅಂತ ಅಂದ್ಕೊಂಡು ಫಸ್ಟ್ ಹೋಗ್ಬಿಟ್ಟು ಅಲ್ಲಿ ನಮಸ್ಕಾರ ಮಾಡಿಕೊಂಡು ಅದಾದಮೇಲೆ ಮುಂದಿನ ಪ್ರೊಸೆಸರ್ ಏನಿದೆಯೋ ಸೊ ಅದನ್ನೆಲ್ಲ ಇವತ್ತು ಕಂಟಿನ್ಯೂ ಆಗುತ್ತೆ. ಇವಾಗ ಎಕ್ಸಾಕ್ಟ್ಲಿ ಟೈಮ್ ಬಂದು ಒಂದು 10 ಗಂಟೆ ಆಗಿದೆ. ಸೊ ಸೀಮಂತ ಶಾಸ್ತ್ರ ಇರೋದು ಬಂದು 12:30 ಶುರು ಆಗುತ್ತೆ, ಓಕೆನಾ. ಸೊ ಅಲ್ಲಿ ತನಕ ಇವಾಗ ನಾವೇನು ಮಾಡಬೇಕು, ಸೊ ದೇವಸ್ಥಾನಕ್ಕೆ ಹೋಗಬೇಕು. ಅದಾದಮೇಲೆ ಸ್ವಲ್ಪ ಪೋಸ್ಟ್ ಆಫೀಸಲ್ಲಿ ಕೆಲಸ ಇದೆ, ಅದು ಮುಗಿಸ್ಕೊಂಡು ಹಂಗೆ ಬರ್ತಾ ಒಂದು ಹೋಟೆಲ್ ಟಿಫನ್ ಮಾಡಿಕೊಂಡು ಆಮೇಲೆ ಬಂದು ರೆಡಿ ಆಗೋದು ಅಷ್ಟೇ ಕೆಲಸ. ಅಲ್ಲಿ ತನಕ ಒಂದು 11 ಕಾಲ ಆಗಿರುತ್ತೆ. ಅವಾಗೆಲ್ಲ ನೆಂಟರುಗಳೆಲ್ಲ ಬಂದಿರ್ತಾರೆ. ಸೊ ಅಲ್ಲಿ ತನಕ ಎಂಜಾಯ್ ಮಾಡಿ. ಮತ್ತು ನೋಡ್ರಿ ರೆಡಿ ಆಗ್ಬಿಟ್ಟವಳೆ. ಏನು ಮಾಡ್ತಿದ್ಯಾ ನೀನು ಇವಾಗ? ಅದು ಬಂದಾದ್ಮೇಲೆ ತೆಗೋದಾಯ್ತು. ಇನ್ನೊಂದು ಅದು ಅದಾ? ಎಷ್ಟು ಉಂಗುರ ಹಾಕತ್ತವಳೆ, ಚಿನ್ನ ಹಾಕತ್ತವಳೆ. ಆಲ್ಮೋಸ್ಟ್ ರೆಡಿ ಆಗಿದೆ. ರೆಡಿ ಆದ್ಮೇಲೆ ಇವಾಗ ನಾವು ಫಸ್ಟ್ ಏನೇ ಒಳ್ಳೆ ಕಾರ್ಯ ಮಾಡ್ಬೇಕಾದ್ರೂ ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡಿ ಮುಂದೆ ಹೋಗ್ತೀವಿ. ಸೊ ಅದಕ್ಕೆ ಇವಾಗ ಫಸ್ಟ್ ಪೂಜೆ ಮಾಡೋಣ. ಅದಾದಮೇಲೆ ನಮ್ಮ ನಂಜುಂಡೇಶ್ವರ ದೇವಸ್ಥಾನ ಹತ್ರ, ನಮ್ಮ ದೊಡ್ಡ ದೇವಸ್ಥಾನ ಅಂದರೆ ನಂಜುಂಡೇಶ್ವರ ನಂಜುಂಡೇಶ್ವರ ಹತ್ರ ದೇವಸ್ಥಾನ ಹೋಗ್ಬಿಟ್ಟು ಅಲ್ಲೂ ಸಹ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬರೋಣ ಗೈಸ್. ಫೈನಲಿ ನೋಡ್ರಿ ರೆಡಿ ಆಗಿದ್ದೀವಿ. ಈ ಚೂಡಿದಾರು ಆಲ್ಮೋಸ್ಟ್ ಅವಳು ಸ್ಟಾರ್ಟಿಂಗ್ ಹಾಕೊಂಡಿದ್ದೆ, ಇವಾಗ ನೋಡಿ ಲೂಸಾಗಿ ತೊಗೊಂಡ್ಬಿಟ್ಟವಳೆ. ಮದುವೆ ಟೈಮಲ್ಲಿ ತಗೊಂಡಿದ್ದು. ಅವ್ರ ಮನೆಯವರು ನೀವು ಮದುವೆ ಆದ್ಮೇಲೆ ದಪ್ಪ ಐತಿ ಅಂತ ಅನ್ಕೊಂಡು ಕೊಡ್ಸಿದ್ರು. ಆದರೆ ಈ ಥರ ದಪ್ಪ ಆಯ್ತಲ್ಲ ಅಂತ ಗೊತ್ತಿರಲಿಲ್ಲ. ನಡಿ ಹೋಗೋಣ ಗೈಸ್, ಬನ್ನಿ. ನಾನು ಇವಾಗ ಟೆಂಪಲ್ ಹತ್ರ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ಆಯಿತು ಬಂದು ಸುಮಾರು ಆಲ್ಮೋಸ್ಟ್ ಒಂದೂವರೆ ತಿಂಗಳಾಗೋಯ್ತು ನಾವು ಟೆಂಪಲ್ಗೆ ಬಂದು. ಸೊ ಈ ಟೆಂಪಲ್ಗೆ ಆಲ್ಮೋಸ್ಟ್ ವೀಕ್ಲಿ 2 ಟೈಮ್ಸ್ ಆದರೂ ಬರ್ತಾಯಿದ್ವಿ. ಬಟ್ ಆದರೆ ಇವಾಗ ಆಗೋದೇ ಇಲ್ಲ. ಇವಾಗ ಅಂತ ಇನ್ನು ಕೇಳಂಗೆ ಇಲ್ಲ. ಆ್ಯಕ್ಚುಲಿ ಇವಾಗ ಇನ್ನು ಇವಳು ಹೋಯ್ತು ಅಂದರೆ ಮತ್ತೆ ಇನ್ನೊಂದು 6-7 ತಿಂಗಳಾದರೂ ಬರೋಂಗಿಲ್ಲ ಇವಾಗ ಅಲ್ವಾ. ಅದಾದಮೇಲೆ ಮಗು ಕರ್ಕೊಂಡು ಮೊದಲನೇ ಮುಡಿಗೆ ಇಲ್ಲೇ ಬರಬೇಕು. ಸೊ ಹಾಗಾಗಿ ಬನ್ನಿ ಫಸ್ಟ್ ಒಳಗಡೆ ರಶ್ ಇಲ್ಲ ಅಂತಂದರೆ ದರ್ಶನ ಮಾಡ್ಕೊಂಡು ಬರೋಣ. ಇಂತೂ ಫೈನಲ್ ಬಂದಿದ್ದು ದೇವಸ್ಥಾನ ಹತ್ರ. ರಶ್ಶು ಮೀಡಿಯಮ್ ಆಗಿದೆ, ಬಟ್ ಇವಾಗ ಒಳಗಡೆ ಹೋಗೋರಿಗೆ ಅಷ್ಟೊಂದು ಏನೋ ರಶ್ ಇಲ್ಲ. ಆ ಕಡೆಯಿಂದ ಬರೋ ಸಿಕ್ಕಾಬಿಟ್ರೆ ರಶ್ ಇದೆ. ಬನ್ನಿ ಫಸ್ಟ್ ಒಳಗೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರೋಣ. ಎಂಟರ್ ಆಗ್ತಾ ಇದ್ದೀವಿ ಟೆಂಪಲ್ಗೆ. ಫೈನಲಿ ನೋಡ್ಬೋದು ದರ್ಶನ ಎಲ್ಲ ಮುಗೀತು. ಬಟ್ ತುಂಬ ಚೆನ್ನಾಗಿ ದರ್ಶನ ಆಯಿತು. ಇನ್ನೊಂದೇನಪ್ಪ ಅಂತಂದರೆ ಇವ್ರು ಪ್ರೆಗ್ನೆಂಟ್ ಇರೋದ್ರಿಂದ ಸೀದಾ ಒಳಗಡೆ ಕರ್ಕೊಂಡೋಗಿದ್ರು ಇವಳಿಗೆ. ಸೊ ನಾನು ಹೊರಗಡೆಯಿಂದ ಹಂಗೆ ಕೈ ಮುಕ್ಕೊಂಡೆ. ಇವಾಗ ಬೇಗ ಮುಗಿದೋಯ್ತು. ಇವಾಗ ನಡ್ರಿ ಫಸ್ಟ್ ಅಲ್ಲಿ ನಮ್ಮ ಬಾಸ್ ಹತ್ರ ಹೋಗ್ಬಿಟ್ಟು ಬರೋಣ. ಮತ್ತು ನಮ್ಮ ಬಾಸ್ ಆಮೇಲೆ ನಾಷ್ಟ ಮಾಡಬೇಕು. ಸುಸ್ತಾಯ್ತೈತೆ. ಹೋಗೋಣ ಬರ್ರಿ ಹೋಗೋಣ. ನಮ್ಮ ಬಾಸ್ ಹತ್ರನೂ ಮುಗೀತು ಇವಾಗ. ಸೊ ಇವಾಗ ನೋಡ್ಬೋದು ನಂಜನಗೂಡಲ್ಲಿ ಸೋಮವಾರ ನಮ್ಮ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ಎಷ್ಟು ರಶ್ ಇರುತ್ತೆ ಅಂತ. ಬಟ್ ಒಳಗಡೆ ಸಿಕ್ಕಾಪಟ್ಟೆ ರಶ್ ಇತ್ತು. ಬಟ್ ನಮಗೆ ಏನು ಪ್ರಾಬ್ಲಮ್ ಆಗಲಿಲ್ಲ. ಸೀದಾ ಎಂಟ್ರಿಗೆ ಕೊಟ್ಟರು. ಹೋಗೋಣ, ಹೊಟ್ಟೆ ಹಸಿತೈತೆ ಅನ್ನೋದು 10:45 ಹತ್ರ ಹೋಗಿದೆ. ಓಕೆ ಹೋಗೋಣ. ಮುದ್ರಕಮ್ಮಲ್ಕೈತೆ ಪಾಪ ಈ ಬಿಸಿಲಲ್ಲಿವೆ. ಗೈಸ್ ಈಗ ಫೈನಲಿ ನಂಜುಂಡೇಶ್ವರ ದೇವಸ್ಥಾನ ಮುಗ್ದಾಯಿದೆ. ಇವಾಗ ರಾಘಪ್ಪನ ದೇವಸ್ಥಾನ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ತಿಂಡಿ ಮಾಡೋಕ್ಕೆ. ಇಲ್ಲ ಫಸ್ಟ್ ಇವಾಗ ಹೋಗ್ಬೇಕು ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಅದಾದಮೇಲೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಹೋಗೋಣ. ಪೋಸ್ಟ್ ಆಫೀಸಿಗೆ ಬಂದಿದ್ವಿ. ಸೊ ಪೋಸ್ಟ್ ಆಫೀಸ್ ಕೆಲಸ ಆಗಲಿಲ್ಲ. ಓಕೆ ಈಗ ಹೋಗೋಣ, ತಿಂಡಿ ತಿನ್ನಕ್ಕೆ ಹೋಗೋಣ. ಇವಾಗ ನೋಡ್ಬೋದು ತಿಂಡಿ ಮಾಡೋಕ್ಕೆ ಬಂದಿದ್ದೀವಿ. ಆಲ್ಮೋಸ್ಟ್ ಟೈಮದು 11 ಕಾಲಾಗಿ ಹೋಗ್ಬಿಡೈತೆ. ಸೊ ಇಲ್ಲೇ ಸುರಭಿ ಹೋಟ್ಲಲ್ಲಿ ಬಂದು ತಿಂಡಿ ಮಾಡ್ತಾಯಿದ್ದೀವಿ ಇವಾಗ. ಸೊ ತಿಂಡಿ ಮಾಡ್ಕೊಂಡು ಈಗ ಫೈನಲಿ ಬಂದು ಮನೆಗೆ. ಆಲ್ಮೋಸ್ಟ್ ಇನ್ನು ಜಸ್ಟ್ ಇರೋದೇ ಟೈಮಿಂಗ್ಸು. ಇನ್ನು 1/2 ಅವರ್ ಇದೆ ಅಷ್ಟೇ. 1/2 ಅವರಲ್ಲಿ ರೆಡಿ ಆಗಬೇಕು. ಬನ್ನಿ ಗೈಸ್ ಫೈನಲಿ ಬರ್ತಿದ್ದಾರೆ ನೋಡ್ರಿ. ಓ ಬಂದ್ಲಪ್ಪ ಜಸ್ವಿತಾ. ಬರಲ್ಲ ಅಂತಿದ್ದೆ ನೆನೆ. ಅಮ್ಮಮ್ಮನ ಬಂದಾರೆ, ನಮ್ಮ ಮಮ್ಮಿ. ಸೊ ಇವರು ಚಿಕ್ಕಪ್ಪ, ಇವರು ಅಮ್ಮಮ್ಮ. 3 ಜನ ಅಮ್ಮಮ್ಮ ಬಂದ್ಬಿಟ್ಟವ್ರೆ. ಫೈನಲಿ ನೋಡ್ರಿ ಅಂತೂ ಇಂತೂ ಇನ್ನು ಆಲ್ಮೋಸ್ಟ್ ಸ್ಯಾರಿ ಎಲ್ಲ ಕಂಪ್ಲೀಟ್ ಆಗಿದೆ. ಅಂದರೆ ಇನ್ನೂ ಸ್ವಲ್ಪ ನೆರಿಗೆ ಸರಿಯಾಗಿ ಬಂದಿಲ್ಲ. ಹಂಗೇನಾ?
ಸೊ ಗೈಸ್ ಆ್ಯಕ್ಚುಲಿ ಫೈನಲಿ 12:15 ಕೂರಿಸ್ಬೇಕಾಗಿತ್ತು. ಇವಾಗ ನೋಡಿ 12:45 ಆಗೋಯ್ತು. ಏನೂ ಮಾಡೋಕ್ಕಾಗಲ್ಲ. ಸೊ ಲಾಸ್ಟ್ ಡ್ರೆಸ್ಅಪ್ ಏನಂತಂದರೆ ಜ್ಯುವೆಲ್ರಿ ಸೆಟ್ಟು. ಮನೇಲೆಲ್ಲ ಹೊರಗಡೆ ಬಂದು ಕಾಯ್ತಾ ಇದ್ದಾರೆ. ಬನ್ನಿ ತೋರಿಸ್ತೀನಿ ನಾನು ನಿಮಗೆ. ಫಸ್ಟ್ ನಿಮಗೆ ರೆಡಿ ಮಾಡಿಬಿಟ್ಟು ನೀಟಾಗಿ ಚೆನ್ನಾಗಿ ಕಾಣಿಸ್ತಾವಳೆ. ಗೈಸ್ ಇವಾಗ ಆಲ್ಮೋಸ್ಟ್ ಶಾಸ್ತ್ರಗಳು ನಡೀತಾ ಇದೆ. ಸೊ ನಾನು ಅಲ್ಲಿ ಗೋಪುರ ಸೆಟ್ ಮಾಡಿ ಬಂದುಬಿಟ್ಟಿದ್ದೀನಿ. ಓಕೆ, ಒಬ್ಬೊಬ್ಬರೇ ಒಂದೊಂದು ಶಾಸ್ತ್ರಗಳನ್ನ ಮಾಡ್ತಾ ಇದ್ದಾರೆ. ಹೇಳಿ, ನೀವೇ ಹೇಳಿ. ಹಾಯ್ ಫ್ರೆಂಡ್ಸ್, ನನ್ನ ಮೊಮ್ಮಗಳು ಶ್ರೀಮಂತ ಎಲ್ಲ ಊಟ ಮಾಡ್ತಾ ಇದ್ದೀರಾ ನೋಡಿ. ನೀವು ಬರ್ಬೇಕಾಗಿತ್ತು, ಮಿಸ್ ಆಯ್ತು. ಕಮೆಂಟ್ ಆಗ್ತಿಲ್ಲ ಅಂತ ಮತ್ತೆ ಬರ್ತಾವ ನೋಡಿ, ಒಂದು ಮೇಲೆ ಹತ್ಕೊಂಡು ನೀನ್ ಹೇಳಪ್ಪ. ಹೇಳ್ತೀನಿ ಇವಾಗ. ಇಲ್ಲಿ ಜಶ್ವಿತ ಕೇಳಲ್ಲ ನೀನು ತಾತ? ಹಂಗೆ ಒಂದು ರೌಂಡ್ ಕೇಳ್ಕೊಂಡೋಗು, ಹಂಗೆ ಒಂದು ಕೇಳ್ಕೊಂಡೋಗು. ಒಂದೇ ಡೈಲಾಗ್ ಸರಿ. ಊಟ ಚೆನ್ನಾಗೈತೆ, ಹೊಟ್ಟೆ ತುಂಬ ತಿನ್ನಿ. ಇನ್ನೇನು ಹೇಳಕೈತದೆ? ಇಲ್ಲಿ ಅಮ್ಮಮ್ಮಂಗೆ ಕೇಳು. ಅಮ್ಮಮ್ಮ ತಿನ್ನಿಲ್ಲ. ಗೈಸ್ ಈಗ ಫೈನಲಿ ಸೀಮಂತ ಕಾರ್ಯಕ್ರಮ ಎಲ್ಲ ಮುಗ್ದಿದೆ. ಈಗ ಊಟ ಟೈಮ್ ಬಂತು, ಊಟ ಮಾಡ್ತಾ ಇದ್ದಾರೆ. ಸೊ ಎಲ್ಲಾರನ್ನೂ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಇವರು ನಮ್ಮ ಚಿಕ್ಕ ಮಾವ ಆಗ್ತಾರೆ. ಸೊ ಇದು ಅವರ ಪುತ್ರಿ, ಸೊ ಇದು ಅವರ ಧರ್ಮಪತ್ನಿ, ಇದು ಅವರ ತಂದೆ, ಇದು ಮೊಮ್ಮಗಳು. ಸೊ ಇವ್ರು ಬಂದರು. ಇವ್ರ ಹೆಸರು ಮಮತಾ ಅಂತ, ನಮ್ಮ ಅತ್ತೆ ಫ್ರೆಂಡು. ಸೊ ಇವರು ಉಮಾ ಆಂಟಿ ಅಂತ. ಸೊ ಬ್ಯೂಟಿ ಪಾರ್ಲರಲ್ಲಿ ಎತ್ತಿದ ಕೈ. ಇವರು ಮತ್ತೆ ಬಿಟ್ಟಿದ್ದೀನಿ, ಅನುಷ ಅವರು. ಸೊ ಇವ್ರು ಬಂದು ಸೆಕೆಂಡ್ ಅಮ್ಮಮ್ಮ, ಇವ್ರು ಬಂದು ಫಸ್ಟ್ ಅಮ್ಮಮ್ಮ. ಇದಕ್ಕಿಂತ ಅಮ್ಮಮ್ಮ ಅಲ್ಕೊಂತವ್ರು ನೋಡ್ರಿ. ಮೇನ್ ಅಮ್ಮಮ್ಮ ಪಿಲ್ಲರ್ ಇವರಿಬ್ರು. ಇಲ್ಲಿ ನಮ್ಮ ಅತ್ತೆ ಎಲ್ಲ ನೋಡ್ತಾ ಕುಂತಿದ್ದಾರೆ. ಇಲ್ಲಿ ನಾನು ಹೆಂಡ್ತಿ. ನಮ್ದು ಊಟ ನಡೀತೈತೆ. ಅಮ್ಮಮ್ಮ ನೋಡ್ಬಿಟ್ಟೆ ನಾಕ್ಬಿಟ್ರತಿಗೆ. ಹೆವಿ ಗಾಳಿ ಹೋಗಿದೆ ಗೈಸ್. ಈಗ ಫೈನಲಿ ಸೀಮಂತ ಎಲ್ಲ ಮುಗೀತು. ಇವಾಗ ಇವಳು ಎಕ್ಸ್ಪೀರಿಯನ್ಸ್ ಕೇಳೋಣ. ಇಷ್ಟಕ್ಕೋಸ್ಕರ ನಿನ್ನೆ ಮೊನ್ನೆಯಿಂದ ಎಷ್ಟು ಒದ್ದಾಡ್ತಿದ್ವಿ ನಾವು. ನಿದ್ದೆಗೆಟ್ಟಿ ಡೆಕೋರೇಷನ್ ಮಾಡಿ ಒಂಥರ ಮಂಕ ಆಗೋ ಥರ ಅನಿಸ್ಬಿಡ್ತು. ಏಕೆ? ಒಂಥರ ದೃಷ್ಟಿ ಆಗ್ಬಿಟ್ಟಿರ್ಬೇಕು. ದೃಷ್ಟಿ ತೆಗಿತಿರ್ಬೇಕು. ನೀನು ದೃಷ್ಟಿ ತೆಗಿಬೇಕು ಇವಾಗ. ಅವಾಗ ಸರಿ ಹೋಯ್ತೀಯ. ಇವಾಗ ಏನು ಅನಿಸ್ತಿ? ಇವಾಗ ಹೋಗ್ಬಿಟ್ಟು ನಿಮ್ಮ ಮನೆಗೆ ಹೋಯ್ತಿ. ಇವಾಗ ಹುಷಾರು ಅರಿ. ಸೀರೆ ಹಾಕೊಂಡ್ರೆ ಎಷ್ಟು ತಪ್ಪ ಕಾಣ್ತಿಲ್ಲ. ಬಟ್ ಸೀರೆ ಇಲ್ಲ ನಾರ್ಮಲ್ ಡ್ರೆಸ್ಸಲ್ಲಿ ಅಂತಾರೆ ಇವಳು ಹೊಟ್ಟೆನೇ ಕಾಣಲ್ಲ. ಕಲರ್ ಕಮ್ಮಿ ಆಗ್ಬಿಟ್ಟಳು ಇವಾಗ. ಬತ್ತ ಕಲರ್ ಕಮ್ಮಿ ಆಗ್ಬಿಡ್ತಾಳೆ. ಮಗು ಆದ್ಮೇಲೆ ಸರಿ ಹೇಳ್ತಾರೆ. ಎಲ್ಲ ಇದಕ್ಕಿದ್ದಾಗ ಕಪ್ಪಾಗೋಯ್ತು. ಒಂದು ತಿಂಗಳಲ್ಲೇ ಕರ್ಗಾಗೋಯ್ತು. ಹೇಳಿ ಅಮ್ಮಮ್ಮ, ಹೇಳಿ ಅಮ್ಮಮ್ಮ. ಅದ ಹೆಂಗೆ ಹೇಳ್ತೀರ? ಕೆಳಗೊಟ್ಟೆನ ಮೇಲೊಟ್ಟೆ ಅಂತನಾ? ಇವಳಿಗೆ ಯಾವ ಹೊಟ್ಟೆ ಇರೋದು? ಮೇಲ? ಯಾರು ಬರ್ಕೊಂಡು ಕೂತಿದ್ದಾರೆ. ಫೈನಲಿ ನಾನು ಬಿಟ್ಬಿಟ್ಟು ಹೋಯ್ತಾಳೆ ಅವಳು. ಟ್ವಿಸ್ಟ್ ಏನು ಗೊತ್ತಾ? ಇವಳು ಹೋಗಿದ್ದು ಒಂದು ½ ನಾನು ರಿಟರ್ನ್ ಬ್ಯಾಕ್ ಇವಳು ಮನೆಗೆ ಹೋಗ್ತೀನಿ ಇವಾಗ. ಸೊ ಇವಳು ನನ್ನ ಬಿಟ್ಟು ಹೋಗಲ್ಲ ಅಂತ ಹೇಳ್ತಿದ್ದಾಳೆ. ಸೊ ಹಾಗಾಗಿ ಇವತ್ತೊಂದು ದಿನ ಹೇಳ್ತಿದ್ದು, ಅಲ್ಲಿಂದ ನಾಳೆ ಅಂಗಡಿಗೆ ಹೋಗ್ತೀನಿ. ಏನಂತ್ಯ? ಒಟ್ಟಲ್ಲಿ ನಿನ್ನ ಜೊತೆ ಬರಬಾರ್ದು ಅಷ್ಟೇ. ನಿನ್ನ ಜೊತೆ ಬರಬಾರ್ದು ಅಷ್ಟೇ. ನೀನು ಹೋಗಿದ್ದು ಒಂದು ಅರ್ಧ ಗಂಟೆ ಆದ್ಮೇಲೆ ಬರ್ತೀನಿ ನಾನು. ಇದು 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 ನೋಡು ಫೋನ್ ಮಾಡು. ಯಾವುದು ಮುತ್ತಳ್ಳಿ ದೇವಸ್ಥಾನ ಹೋಗ್ತಿದ್ದೀವಿ ಅಂತ ಫೋನ್ ಮಾಡು. ಸರಿ ಅಮ್ಮ, ಆಯ್ತು. ಸರಿ ಮುದ್ದು, ಆಯ್ತು ಹೋಗ್ಬಾ, ಹುಷಾರು. ಫೋನ್ ಮಾಡು. ಓಕೆ ಬಾಯ್.
ಗಾಯ್ಸ್ ಎಲ್ಲ ಆಗಿದ್ದು ಇವಳಿಂದನೇ. ಗಾಯ್ಸ್ ಇವಾಗ ನಾವು ನನ್ನ ಹೆಂಡತಿ ಮತ್ತು ಅವ್ರ ಫ್ಯಾಮಿಲಿನೆಲ್ಲ ಕಾರೇ ಬಿಟ್ಕೊಂಡು ಹೋದ್ವಾ. ಇವಳು ಮತ್ತು ನಾವು ಅಲ್ಲಿ ಕಾರ ಜಾಗ ಸಾಲಿಲ್ಲ ಅಂದ್ಬಿಟ್ಟು ಏನು ಮಾಡಿದ್ವಿ, ಬೈಕಲ್ಲಿ ಬರ್ತಿದ್ವಾ. ಸೊ ಆನ್ ದ ವೇ ಅಲ್ಲೊಂದು ಪಂಚರ್ ಆಗಿತ್ತು ಅಥವಾ ಪಂಚರ್ ಆಗಿತ್ತು ಅಥವಾ ಏರ್ ಕಮ್ಮಿ ಆಗಿತ್ತು ಗೊತ್ತಿಲ್ಲ. ಇದು 2ನೇ ಸಲ ಮೈಸೂರು ಹೈವೇಲಿ ಇವಾಗ ಏರ್ ಹೊಡ್ಸ್ಕೊ ಹೋಯ್ತಿರೋದು. ಇವಳಿಂದನೇ ಆಗಿದ್ದು. ಬೇಡ ಕಾರಲ್ಲಿ ಹೋಗು ಅಂತಿದ್ದೆ ತಾನೇ ನಿನಗೆ. ಬೇಡ ಅಂತಂದ್ರೆ ಬಂದು ಬಸ್ಸಲ್ಲಿ ಬೈಕಲ್ಲಿ ನೋಡ್ರಿ 2 ಸಲ ಆಯಿತು ಗಾಯ್ಸ್. ಈಗ 3ನೇ ಸಲ ಬರ್ತಾಯಿದ್ದೀವಿ ಗಾಯ್ಸ್. ಫಸ್ಟು ತಂಡಪುರ, ಅದಾದ್ಮೇಲೆ ಕಡ್ಕೊಳ, ಈಗ ಬಂಡಿಪಾಳ್ಯ ಸಿಗ್ನಲಲ್ಲಿ. ಇವಾಗ ಫೈನಲಿ ಪಂಚರ್ ಹಾಕ್ಸ್ಕೋಬೇಕು. ಇವಾಗ ಇಲ್ಲೇ ಒಂದು 1/2 hour 3/4 ಗಂಟೆ ಆಗುತ್ತೆ ಅನ್ಸುತ್ತೆ. ಇವಾಗ ನೋಡೋಣ ಏನಾಗುತ್ತೆ ಅಂತ.